ನಮ್ಮೆಲ್ಲರೂ ಕೂಡ ಈ ಒಂದು ದಿವಸಕ್ಕೆ ಬರುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳ್ತೇವೆ ಸ್ವಾಮಿ. ಮತ್ತೆ ಈ ಕಾರ್ಯಕ್ರಮವನ್ನು ಕೃಪೆ ಹಸ್ತಕೊಟ್ಟಿಸ್ತೇವೆ. ನಿನ್ನ ಮಹಿಮೆಗೋಸ್ಕರ ನಾವು ಹಾಡುವಾಗೆ ಸಹಾಯ ಮಾಡು. ಹಾಡುಗಳಿಂದಲೂ ನಿಮ್ಮ ವಾಕ್ಯದಿಂದಲೂ ಕರ್ತನೆ ನಿನ್ನನ್ನು ಮೈಪಡಿಸಲಿಕ್ಕೆ ಸಹಾಯ ಮಾಡು. ಯೇಸು ನಾಮದಲ್ಲಿ ಎಲ್ಲ ಆಶೀರ್ವಾದಗಳಿಗಾಗಿ ಮತ್ತೊಂದಾವಟ್ಟೆ ಹೊಸ ಆಶೀರ್ವಾದಗಳಿಗಾಗಿ ಕೃತಜ್ಞತೆಯಿಂದ ಅದನ್ನು ಅಂಗೀಕಾರ ಮಾಡುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡುವಂತೆ ಸ್ವಾಮಿ. ಸತ್ಯದಲ್ಲಿ ನಾವು ಸುಪ್ರೀತಿನ ಒಂದು ಕೊಟ್ಟಂತ ವಾಕ್ಯ ಕೃತಜ್ಞತೆ ವಾಕ್ಯ ಆಶೀರ್ವಾದ ಕೃಪಾ ಕೀರ್ತನೆ ನಾವು ಓದೋಣ. ನಂತರದಲ್ಲಿ ನಾವು ಪ್ರಾರ್ಥನೆ ಮಾಡಿ ಮತ್ತು ಹಾಡುಗಳ ಮೂಲಕ ಪ್ರಾರಂಭ ಮಾಡೋಣ. ಟೆಕ್ಸ್ಟಿಂದ ಓದಲಿ 103 ಈಗ ಏನಂದ್ರೆ ಎಲ್ಲ ಓದ್ಬೋದು. 1 ರಿಂದ 4 ಇದು ಓದ್ಕೊಂಡು ಇಲ್ಲಿ ತಂದು ಹೋಗಿ ಆಮೇಲೆ ಇಂತರ್ಗಷ್ಟೇ ಸ್ಮೈಲ್ ಪ್ಲೀಸ್. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯರು ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತ ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದ ನಿನ್ನನ್ನು ಶೃಂಗರಿಸುವವನಾಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಹದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರ ಮಾಡುತ್ತಾನೆ. ಕರ್ತನ ನೀತಿಯನ್ನು ಸಾಧಿಸುವನಾಗಿ ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಆತನ ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು.
ಕರ್ತನ ಕನಿಕರವು ದಯೆಯು ದೀರ್ಘ ಶಾಂತಿಯು ಪೂರ್ಣ ಪ್ರೀತಿಯುಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವನಲ್ಲ, ನಿತ್ಯವೂ ಕೋಪಿಸುವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ಆತನಿಗೆ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೆ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಕರ್ತನು ತನ್ನ ಭಯಭಕ್ತರನ್ನು ಕನಿಕರಿಸುತ್ತಾನೆ. ನಾವು ದೂರಾಗಿದೆ ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಮನುಷ್ಯನ ಆಯುಷ್ಕಾಲವು ಹುಟ್ಟಿನಂತಿದೆ, ಅವನ ಅಡವಿಯ ಹೂವಿನ ಹಾಗೆ ಶೋಭಿಸುತ್ತಾನೆ. ಗಾಳಿ ಹೊಡೆಯುತ್ತಿರಲು ಹೋಗುವುದು, ಅದರ ಸ್ಥಳವನ್ನು ತಿರುಗಿ ಕಾಣುವುದಿಲ್ಲ. ಆದರೆ ಕರ್ತನಲ್ಲಿ ಭಯಭಕ್ತರವರ ಮೇಲೆ ಆತನ ದಯೆಯು ಯುಗಾಂತರಗಳವರೆಗೂ ಇರುತ್ತದೆ. ಆತನ ನಿಬಂಧನೆಗಳನ್ನು ಕೈಕೊಂಡು ಆತನ ವಿಧಿಗಳನ್ನು ಕೂಡ ನಡೆಯುವವರ ಮಕ್ಕಳ ಮೊಮ್ಮಕ್ಕಳವರೆಗೂ ಆತನು ತನ್ನ ನೀತಿಯನ್ನು ಸಾಧಿಸುತ್ತಾನೆ. ದೇವನಾಮ ಸ್ತೋತ್ರ. ಇವತ್ತು ನಾವು ವಿಶೇಷವಾಗಿ ದೇವರ ಕೃಪೆಯಿಂದ ಗ್ಲೋರಿ ಸುಪ್ರೀತ್ ದೇವನು 8 ವರ್ಷ ಜೀವಿತದಲ್ಲಿ ದೇವರ 9ನೇ ಹುಟ್ಟಿ ದಿವಸವನ್ನು ನೋಡುವಂತ ಕೃಪೆ ದೇವರು ಕರುಣಿಸಿದ್ದಕ್ಕಾಗಿ ನಾವೆಲ್ಲರೂ ಆತನೊಂದಿಗೆ ಸಂತೋಷ ಪಡೋ ದೇವರು ಉಪಕಾರಕ್ಕೆ ಕೂಡಿದಂತ ಕೃಪೆಗಳಿಗೆ ಸ್ತೋತ್ರ ಹೇಳೋಣ. ಆದ್ದರಿಂದ ದೇವರು ಅವನಿಗೆ ಮಾಡಿದ ಉಪಕಾರ ಮುಂದಿನ ವರ್ಷಗಳಲ್ಲಿ ಅವನಿಗೆ ದೇವರು ಮೊದಲನೇದಾಗಿ ಪವಿತ್ರಾತ್ಮನ ಅಭಿಷೇಕ, ದೇವರ ಜ್ಞಾನ, ತಿಳುವಳಿಕೆ, ದೇಹದ ಸದೃಢತೆ, ಆರೋಗ್ಯ ಮತ್ತು ಉತ್ಪತ್ತಿ ಕಾಪಾಡುವಿಕೆ, ವಿದ್ಯಾಭ್ಯಾಸದಲ್ಲಿ ಎಲ್ಲ ರೀತಿಯ ಎಕ್ಸಲೆನ್ಸ್ ಮುಂದೆ ತನ್ನ ಜೀವನಕ್ಕೆ ಆತನ ಆಗಬೇಕಾದ ಎಲ್ಲ ಆಶೀರ್ವಾದಗಳನ್ನು ದೇವರು ಯಥೇಚ್ಛವಾಗಿ ವರ್ಷದಲ್ಲಿ ಸೂಚಿಸಿದಂತೇಳಿ ನಮ್ಮೆಲ್ಲರೂ ಪ್ರಾರ್ಥನೆ ಆಶೀರ್ವಾದವಾಗಿದೆ. ಅದಕ್ಕಾಗಿ ದೇವರು ಉಪಕಾರ ಸಲ್ಲಿಸ್ತಾ God bless you. Many happy returns of the day. Jesus loves you. I love you. ಓಕೆ, ಈಗ ನಾವು ಇನ್ನೊಂದು ವರ್ಷ ದಾಟಿದ ರಾಗ ಹಾಡೋಣ. ಹಾಡಿ ಇದು ಪ್ರಾರಂಭ. ನಿಮಗೂ ಒಂದು ಹ್ಯಾಪಿ ಬರ್ಡೇ. Yeah.
ಅಲ್ಲೇ ಇಡು ಈಗ ಸರಿಯಾಗಿ ಇಡು happy birthday to ಕ್ಯಾಂಡಲ್ ಇಲ್ಲ ಕ್ಯಾಂಡಲ್ ಹಚ್ಚೋ ಸುನೋ 8 ನಂಬರ್ ಕ್ಯಾಂಡಲ್ ವೇರ್ ಇಸ್ ದಟ್ ಏಟ್ ನಂಬರ್ ಎಲ್ಲದ ಕ್ಯಾಂಡಲ್ ನಂಬರ್ 9 ಇರ್ಬೇಕು 8 ತಪ್ಪಾಗಿರ್ತಾರೆ ಇಲ್ಲೇ ಇಟ್ಟಿದ್ದಾರಲ್ಲಪ್ಪ ಬಾಕ್ಸಿನ ಮೇಲೆ ಐತೆ ಬಾಕ್ಸಿನ ಹಾಕ್ಬಿಡಿ ಬಾಕ್ಸಿನ ಮೇಲೆ ಬಾಕ್ಸ್ ಅಲ್ಲೇ ಐತೆ ನೋಡು ಬಾಕ್ಸ್ ಆ ಕಡೆ ಹೇಳಿದೀವಲ್ಲಪ್ಪ ಯಾವಾಗ ಬಾಕ್ಸಿನ ಮುಂದೆ ಕೆಳಗದೆ ನೋಡು ಅಲ್ಲ ಮರ ಇಷ್ಟು ಹೊತ್ತೈತಲ್ಲ ಅದೇ ಎತ್ತದು ಹಾಂ ಹ್ಞೂ ಆಮೇಲೆ ಅದೇ ಅಂದ್ಬಿಟ್ಟು ಆಮೇಲೆ ಕಟ್ ಮಾಡಿ ಬಿಡೋದು ಸರಿ ಹತ್ತು ಹಾಂ ಚಲೋ ಊದ್ರಪ್ಪ ಇಬ್ರು ಊದ್ರಿ ಹಾಂ ಆಯ್ತಾ ಹಾಂ ಅದು ಹೊಡೆಯೋಲಿ ಅಪ್ಪ ಮ್ಯಾಲೆ ಹೊಡಿಯೋದಕ್ಕೆ ಆಯ್ತು ಏ ಅಲ್ಲಿ ಚೀರಾಡ್ತಾರೆ ಕಣಬ ಅಲ್ಲಿ ಚೀರಾಡ್ತಾರ ಆ ಕಡೆ ಹೋಗ್ಲಿ ಈ ಕಡೆ ಕೇಕ್ ಕೊಯ್ಯಿ ಕೈ ಅಗಲಾಡಿಸ್ಬೇಡ ಶೇಕ್ ಹಾಕಿ ಬಿಗಿಡಿ ಲೈಟ್ ಬರೋದು ಹಾಂ ಸೈಡ್ ಆಗಿಲ್ಲಪ್ಪ ಇಡಬೇಡ ಆಮೇಲೆ ಕರೆಕ್ಟ್ ಬಂದ ಆ ಮೆಮೊರಿ ಫುಲ್ ಆಗಂಗಿಲ್ಲ ಅದು ನೋಡಿದ್ರೆ ಬೇರೆ ರಾಗ ಬರೋಂಗ ಅದ್ರಾಗ ಮೆಮೊರಿ ಫುಲ್ ಆಗ್ತಾವ್ರು ನಮ್ಮ ಮೆಮೊರಿ ಅಂದ್ರೆ ನಾವು ಹತ್ರ ಹಾಕ್ಬೋದು ಫುಲ್ ಆಗ ಹಾಕಣ್ಣ ಸ್ಲೋಲಿ ಸ್ಲೋಲಿ ಹಾಂ ಪಪ್ಪಿ ಕೂಡ ಇಲ್ಲೇ ಇಟ್ರಿ ನೀವೇನು ಮಾಡಿದ್ರೆ ಚಾಕು ಸುಪ್ರೀತಿನ ಕೈಲಿರ್ತೀವಿ ಹಂಗೆ ಅಷ್ಟು ಅಗಲಾಡಿಸ್ಬಾರ್ದು ಅಷ್ಟೇ ಹಿಡಿಬೇಕು ಹಾಕ್ಲಿ ಒಬ್ರೊಬ್ರು ಹಾಕ್ಲಿ ಆಮೇಲೆ ಇದು ಬಿಡು ತಮ್ಮ ಅದು ತೆಗೆದ್ಬಿಡು ತೆಗೆದ್ಬಿಡು ಅವ್ರು ಹಾಕಿದ್ಮೇಲೆ ಕೇಕ್ ಕೊಯ್ಯಮ್ಮ ನಾವು ಒಬ್ರು ಹಾಕ ಆಮೇಲೆ ಕೇಕ್ ಕೊಯ್ಯ ತಗೋಲಿ ಇದು ಕಾಲಾಗ ಅಂಟಿ ಇದು ಮಾಡೋದು ನಿಂತರೆ ಹೇಳಲ್ಲ ಸರಿ ಬಿಡು ಬಾ